ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಈ ಜಾಗೃತಿ ಅಭಿಯಾನ ನಿಜಕ್ಕೂ ಶ್ಲಾಘನೀಯ. ಇಂದಿನ ಯುವ ಪೀಳಿಗೆಯು ಡಿಜಿಟಲ್ ವ್ಯಸನಗಳು ಮತ್ತು ದುಶ್ಚಟಗಳ ಸುಳಿಗೆ ಸಿಲುಕಿ ಜೀವನ ಹಾಳು ಮಾಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಈ ರೀತಿಯ ಸಾಮಾಜಿಕ ಕಳಕಳಿ ಅತ್ಯಗತ್ಯವಾಗಿದೆ. ಈ ಸುದ್ದಿಯ ಪ್ರಮುಖ ಅಂಶಗಳನ್ನು ಆಧರಿಸಿ ಸಿದ್ಧಪಡಿಸಿದ ಸಾರಾಂಶ ಇಲ್ಲಿದೆ. ಹುಲ್ಯಾಳ ಗ್ರಾಮದಲ್ಲಿ ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ವಿಶೇಷ ಜಾಗೃತಿ ಅಭಿಯಾನ. ಹುಲ್ಯಾಳ ಗ್ರಾಮದ ಗುರುದೇವ ಆಶ್ರಮದ ಪರಮಪೂಜ್ಯ ಹರ್ಷಾನಂದ ಶ್ರೀಗಳ ನೇತೃತ್ವದಲ್ಲಿ ಗ್ರಾಮದ ಹಿರಿಯರೆಲ್ಲರೂ ಒಂದಾಗಿ ಯುವಕರನ್ನು ದುಶ್ಚಟಗಳಿಂದ ಮುಕ್ತಗೊಳಿಸಲು ಮುಂದಡಿ ಇಟ್ಟಿದ್ದಾರೆ. ಅಭಿಯಾನದ ಪ್ರಮುಖ ಉದ್ದೇಶಗಳು: ಆನ್ಲೈನ್ ಗೇಮಿಂಗ್ ತಡೆ. ಆನ್ಲೈನ್ ಗೇಮ್ಗಳಲ್ಲಿ ಹಣ ಕಳೆದುಕೊಂಡು ಸಾಲಗಾರರಾಗುತ್ತಿರುವ ಯುವಕರಲ್ಲಿ ಜಾಗೃತಿ ಮೂಡಿಸುವುದು. ವ್ಯಸನ ಮುಕ್ತ ಸಮಾಜ. ಮದ್ಯಪಾನ ಮತ್ತು ಜೂಜಾಟದಂತಹ ಕೆಟ್ಟ ಹವ್ಯಾಸಗಳಿಂದ ಯುವಕರನ್ನು ದೂರವಿಡುವುದು. ಮಾನಸಿಕ ಸ್ಥಿರತೆ. ಆರ್ಥಿಕ ನಷ್ಟದಿಂದ ಉಂಟಾಗುವ ಮಾನಸಿಕ ಒತ್ತಡ ಮತ್ತು ಆತ್ಮಹತ್ಯೆಯಂತಹ ತೀವ್ರ ನಿರ್ಧಾರಗಳನ್ನು ತಡೆಯುವುದು. ಕುಟುಂಬದ ರಕ್ಷಣೆ. ಯುವಕರ ಹಾದಿ ತಪ್ಪುವಿಕೆಯಿಂದ ಸಂಕಷ್ಟಕ್ಕೀಡಾಗುವ ತಂದೆ ತಾಯಂದಿರಿಗೆ ಆಸರೆಯಾಗುವುದು. ಯುವಕರು ದೇಶದ ಸಂಪತ್ತು. ಅವರು ದುಶ್ಚಟಕ್ಕೆ ಬಲಿಯಾಗುವುದನ್ನು ತಪ್ಪಿಸಿದರೆ ಮಾತ್ರ ಒಂದು ಗ್ರಾಮ ಹಾಗೂ ದೇಶ ಸುಭಿಕ್ಷವಾಗಿರಲು ಸಾಧ್ಯ. ಹುಲ್ಯಾಳ ಗ್ರಾಮದ ಭಾಗವಹಿಸಿದ ಪ್ರಮುಖರು: ಬಸವರಾಜ ಗೋಟೆ, ನಿವೃತ್ತ ತಹಸೀಲ್ದಾರ್; ರಾಜೀವ ಪೂಜಾರ, ನ್ಯಾಯವಾದಿಗಳು. ಪ್ರಮುಖ ಕಾರ್ಯಕರ್ತರು: ಗುರುನಾಥ್ ಸುತಾರ, ಉಮೇಶ್ ಕೋರಿ, ಪಿಜಿ ಕೋರಿ, ಮಂಜುನಾಥ ಗಲಗಲಿ, ಬಸಪ್ಪ ಶಿರೋಳ, ಅರುಣ ಶಿವಶಿಂಪಿ, ನಿಂಗಪ್ಪ ದಬಾಳಿ, ಗಣಪತಿ ಗಲಗಲಿ, ಶ್ರೀಶೈಲ ಪೂಜಾರ, ಭೀಮಾಜಿ ಕುಂಟೆ, ಪರಸಪ್ಪ ಮಿಷನ್ನವರ್, ಅಶೋಕ್ ಝುಲಪಿ, ಬಸಪ್ಪ ಸೊರಗಾವಿ, ಪುಂಡಲೇಕ ಬಾಳಪ್ಪಗೋಳ ಹಾಗೂ ಇತರರು. ವರದಿ: ಶಂಭುಲಿಂಗ ಗೊಳಸಂಗಿ, ಹುಲ್ಯಾಳ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹುಲ್ಯಾಳ ಗ್ರಾಮದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭಿಸಬೇಕೆಂಬ ವಿಚಾರದೊಂದಿಗೆ ಎಲ್ಲ ಸಮಾನ ಮನಸ್ಕ ಹಿರಿಯರು ಕೂಡಿಕೊಂಡು ಊರಲ್ಲಿ ನಡೆಯತಕ್ಕಂಥ ಈ ದುಶ್ಚಟಗಳಿಗೆ ಯುವಕರು ಬಲಿಯಾಗುವುದನ್ನು ಮನಗಂಡು ಎಲ್ಲರೂ ಈ ಒಂದು ಅಭಿಯಾನ ಚಾಲೂ ಮಾಡಿದ್ವಿ. ಒಂದು 4 ದಿವಸ ಆಯಿತು. ಮತ್ತು ಅದರಂತೆ ಈ ಆನ್ಲೈನ್ ಗೇಮ್ ಆಡೋದ್ರಿಂದ ವಿದ್ಯಾರ್ಥಿಗಳಾಗಲಿ ಯುವಕರಾಗಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಸಂಗ ಬರಲಿಕ್ಕೆ ಭಾಳ ಹತ್ತಿರ. ಮತ್ತು ಅದಲ್ಲದೆ ಊರಲ್ಲಿ ಅನಧಿಕೃತವಾಗಿ ಸಾರಾಯಿ ಮಾಡುವುದು ಮತ್ತು ದುಶ್ಚಟಗಳಿಗೆ ವಿಚಾರಿಸಿನ ಸಹಾಯ ಮಾಡುವುದು, ಇದರಿಂದ ಊರಿನ ಯುವಕರಲ್ಲಿ ದುಷ್ಪರಿಣಾಮ ಬೀರುವುದರಿಂದ ಈ ಒಂದು ಬೆಳವಣಿಗೆಯನ್ನು ತಡೆಗಟ್ಟುವ ಒಂದು ಸದುದ್ದೇಶದಿಂದ ಹರ್ಷಾನಂದ ಮಹಾಸ್ವಾಮಿಗಳು ಭಾಳ ಒಂದು ಮುತುವರ್ಜಿ ವಹಿಸಿ ಎಲ್ಲರನ್ನೂ ಒಗ್ಗೂಡಿಸಿ ಪ್ರತಿ ದಿವಸ ಊರಲ್ಲಿ ಮುಂಜಾನೆ 1 ತಾಸು ಅಭಿಯಾನ ಮಾಡುವು. ಈ ಅಭಿಯಾನದಲ್ಲಿ ಯಾರು ಪಾಲ್ಗೊಳ್ತಾರೋ ಅವ್ರಿಗೆ ವೈಯಕ್ತಿಕವಾಗಿ ಲಾಭ ಆಗ್ತದೆ, ಮತ್ತು ಯಾರು ಇದನ್ನು ಮಾಡೋದಿಲ್ಲ ಅವ್ರಿಗೆ ಇದು ಮಾಡ್ಕೊತಾರೆ. ಈ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಹಿರಿಯರು ಕೂಡಿ ಅಭಿಯಾನ ಮಾಡಕತ್ತು. ಇದಕ್ಕೆ ಊರಿನ ಹಿರಿಯರು ತಮ್ಮ ಮನೆಯಲ್ಲಿ ಕುಂಡ್ರಿಂದ ಇವ್ರೇನು ಮಾಡಾಕತ್ತಾರಪ್ಪ ಅವ್ರು ಮಾಡಲಿ ಅನ್ಬೇಡ್ರಿ. ಅದಕ್ಕೆ ದಯಮಾಡಿ ಎಲ್ಲ ಊರಿನ ಹಿರಿಯರು ಇದ್ರೊಳಗೆ ಪಾಲ್ಗೊಡ್ರಿ. ನಮ್ಮ ಊರ ಹಿತಾಸಕ್ತಿ ಐತಿ, ಇದ್ರೊಳಗೆ ಯಾರದೇ ಒಂದು ಇದಿಲ್ಲ, ವೈಯಕ್ತಿಕವಾದ ಇದಿಲ್ಲ. ಅದಕ್ಕೆ ದಯಮಾಡಿ ಈ ಒಂದು ಮುಖಾಂತರ ಇದ್ರ ಮುಖಾಂತರ ತಮಗೆಲ್ಲರಿಗೂ ಇನ್ನೊಮ್ಮೆ ಬರ್ರಿ, ಎಲ್ಲರೂ ಯಾರು ನಾನು ಕರೆದಲ್ಲಿ ನಿನ್ನ ಕರೆದನ್ನು ವಿಚಾರ ಮಾಡಬೇಡ್ರಿ. ಯಾರು ಎಲ್ಲರೂ ಬಂದ ಹರ್ಷಾನಂದ ಅಪ್ಪರ ಜೊತೆ ಕೈ ಜೋಡಿಸ್ರಿ ಅಂತೇಳಿ ನಮ್ಮೊಂದು ಕಳಕಳಿ ವಿನಂತಿ ಮಾಡ್ಕೊಂಡು ಈ ಒಂದು ಅಭಿಯಾನಕ್ಕೆ ಎಲ್ಲರೂ ಕೈ ಜೋಡಿಸ್ರಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ಕೊಡ್ತೀವಿ. ಹರ್ಷಾನಂದ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ದುಶ್ಚಟಗಳಿಗೆ ಒಂದು ಇತಿಶ್ಯ ಹಾಡಬೇಕೆಂಬ ಧ್ಯೇಯದೊಂದಿಗೆ ನಮ್ಮ ಎಲ್ಲ ಊರಿನ ಸಮಾಜದ ಹಿರಿಯರೊಂದಿಗೆ ಸತತ 4 ದಿವಸಗಳವರೆಗೆ ಊರಿನ ಬೀದಿಗಳಲ್ಲಿ ತಿರುಗಿ ಜನರಲ್ಲಿ ಜಾಗೃತಿ ಮೂಡಿಸಿ ತಂದೆ ತಾಯಿಯಂದಿರು ಮಕ್ಕಳನ್ನು ಯಾವ ರೀತಿ ಬೆಳೆಸಿ ಮುಂದೆ ಅವರನ್ನು ಸರಿದಾರಿಗೆ ತಂದು ಈ ಒಂದು ಮೊಬೈಲ್ ಆನ್ಲೈನ್ ಗೇಮ್ ಆಗಿರ್ಬೋದು, ಸಾರಾಯಿ ಆಗಿರ್ಬೋದು, ಇಸ್ಪೇಟ್ ಆಗಿರ್ಬೋದು ಹಾಗೂ ಇನ್ನಿತರ ಚಟಗಳನ್ನು ಬಿಡಿಸುವುದು, ಅವರ ಮೇಲೆ ನಿಗಾ ಇರಿಸಿ ಮತ್ತು ಊರಿನಲ್ಲಿರುವಂಥ ಹಿರಿಯರು ಅವರಿಗೆ ಸಾಲ ಕೊಡುವುದಾಗಲಿ ಅಥವಾ ಇನ್ನಿತರ ಸಹಾಯ ಮಾಡೋದಾಗಲಿ ಮಾಡಬಾರ್ದೆಂದು ತಿಳಿ ಹೇಳಲು ಪೂಜ್ಯರು ಇವತ್ತು
ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ತಿರುಗಿ ಸಮಾಜದ ಹಿರಿಯರನ್ನು ಕರ್ಕೊಂಡು ಈ ಒಂದು ವ್ಯಸನ ಮುಕ್ತ ಗ್ರಾಮ ಮಾಡಬೇಕೆಂದು ಅವರು ಸಂಕಲ್ಪ ಹೊಂದಿದ್ದಾರೆ. ಅದೇ ರೀತಿ ನಾವು ಎಲ್ಲರೂ ಕೂಡಿ ಅವರಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮ್ಮ ಯುವಕರನ್ನು ಈ ಒಂದು ಬಲಿ ಆಗಲಿಕ್ಕೆ ಆಗಿದ್ದರೆ ಅವರನ್ನು ಉಳಿಸುವ ಪ್ರಯತ್ನ ಮಾಡೋಣ ಹೇಳಿ ನನ್ನ ಎರಡು ಮಾತು. ಪರಮ ಪೂಜ್ಯರಾದ ಶ್ರೀ 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 ಸಚ್ಚಾನಂದ ಮಹಾಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ನಮ್ಮ ಹುಲ್ಯಾಳ ಗ್ರಾಮದಲ್ಲಿ ಈ ದುಶ್ಚಟಕ್ಕೆ ಮಕ್ಕಳು ಬಲಿಯಾಗುವ ಕಾರಣಕ್ಕಾಗಿ ಮತ್ತು ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು ದುಶ್ಚಟದಿಂದ ದೂರ ಮಾಡುವಂಥ ಸ್ವಚ್ಛ ಸಮೃದ್ಧ ಗ್ರಾಮವನ್ನು ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ನಮ್ಮ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಊರಿನ ಎಲ್ಲ ಗ್ರಾಮದ ಹಿರಿಯರು ಇದಕ್ಕೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಶಿಕ್ಷಕರು ಸಹಿತ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ದೇಶ ಎಂಥದಪ್ಪ ಅಂತಂದ್ರೆ ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ಉಳ್ಳಂತಹ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕೆಟ್ಟ ದುರ್ನಡತೆ ಮತ್ತು ಕೆಟ್ಟ ಅಭ್ಯಾಸಗಳಿಗೆ ಮಕ್ಕಳು ಬಲಿಯಾಗುವುದನ್ನು ನಮಗೆ ಕಣ್ಣಾರೆ ನೋಡಲು ಅಸಾಧ್ಯವಾಗಿದೆ. ಅದಕ್ಕಾಗಿ ನಮ್ಮ ಪರಂಪರೆ, ಋಷಿ ಪರಂಪರೆ ಹಾಗೂ ನಮ್ಮ ಗುರು ಪರಂಪರೆ ಇವುಗಳನ್ನು ನಾವು ಮಕ್ಕಳಿಗೆ ಬೆಳೆಸಬೇಕಾಗಿದೆ. ಈ ಒಂದು ದುಶ್ಚಟಕ್ಕೆ ಮಕ್ಕಳು ಬಲಿಯಾಗಿ ನಮ್ಮ ಸಮಾಜದ ಹಾಗೂ ನಮ್ಮ ಗ್ರಾಮದ ಸ್ವಾಸ್ಥ್ಯವನ್ನು ಹಾಳು ಮಾಡಲು ಈ ದುಷ್ಕೃತ್ಯ ಮಾಡುವಂಥ ಜನರಿಗೆ ಕಡಿವಾಣವನ್ನು ಹಾಕುವುದಕ್ಕಾಗಿ ನಮ್ಮ ಸ್ವಾಮೀಜಿಯವರು ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲರೂ ಬಂದು ಈ ಒಂದು ನಮ್ಮ ಗುರುಗಳ ಆಜ್ಞೆಯ ಪ್ರಕಾರ ನಾವೆಲ್ಲರೂ ಅವರಿಗೆ ಸಹಾಯ ಸಹಕಾರವನ್ನು ಕೊಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳಿಕೊಳ್ಳುತ್ತೇನೆ.